ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡಿಯವೂ ಗುರಾಣಿಯೂ ಆಗಿದೆ. ಕೀರ್ತನೆ 91ನೇ ಅಧ್ಯಾಯ 4ನೇ ವಾಕ್ಯ. ಒಂದು ಅಜ್ಜಿಯ ಮನೆಯಲ್ಲಿ ಕೋಳಿಯನ್ನು ಸಾಕಿದ್ದರು. ಆ ಕೋಳಿಗೆ 8 ಮರಿಗಳಿದ್ದವು. ಆ ಕೋಳಿ ಮನೆಯ ಬಳಿ ಯಾರನ್ನೂ ಬರಲು ಬಿಡುತ್ತಿರಲಿಲ್ಲ. ಹೀಗಿರುವಾಗ ಒಂದು ನಾಯಿ ಆ ಕೋಳಿ ಮರಿಗಳನ್ನು ತಿನ್ನಲು ಹೊಂಚು ಹಾಕುತ್ತಿತ್ತು. ಆದರೆ ಕೋಳಿ ಮಾತ್ರ ಮರಿಗಳನ್ನು ಬಿಟ್ಟು ಎಲ್ಲೂ ಹೋಗುತ್ತಿರಲಿಲ್ಲ. ಒಂದು ಸಾರಿ ಕೋಳಿಯು ಅಜ್ಜಿಯ ಮನೆಯ ಮುಂದಿದ್ದ ಜಾಗದಲ್ಲಿ ಕೋಳಿ ಮರಿಗಳನ್ನು ಓಡಾಡಲು ಬಿಟ್ಟು ಅವುಗಳ ಹಿಂದೆ ಹೋಗುತ್ತಿತ್ತು. ಒಂದು ಮರಿ ಮಾತ್ರ ಕೆಳಗೆ ಬಿದ್ದಿದ್ದ ತರಕಾರಿ ಚೂರುಗಳನ್ನು ತಿನ್ನಲು ಅಲ್ಲೇ ನಿಂತಿತು. ಇದನ್ನು ನೋಡಿದ ನಾಯಿ ನಿಧಾನವಾಗಿ ಕೋಳಿ ಮರಿಯ ಬಳಿಗೆ ಬರುತ್ತಿತ್ತು. ತಾಯಿ ಕೋಳಿಯು ತನ್ನ ಮರಿಗಳಲ್ಲಿ ಒಂದು ಮರಿಯೂ ಇಲ್ಲದನ್ನು ನೋಡಿ ಹಿಂದೆ ತಿರುಗಿತು. ನಾಯಿಯು ತಿನ್ನಲು ಬರುತ್ತಿರುವುದನ್ನು ನೋಡಿ ರೋಷದಿಂದ ತನ್ನ ರೆಕ್ಕೆಗಳನ್ನು ಚಾಚಿ ಜೋರಾಗಿ ಕೂಗುತ್ತಾ ಓಡಿತು. ನಾಯಿಯು ತಕ್ಷಣ ಓಡಿಹೋಯಿತು. ಪ್ರಿಯರೇ, ಈ ಲೋಕದಲ್ಲಿನ ವಿರೋಧಿಗಳು ಎಷ್ಟೇ ಬಲಾಢ್ಯರಾದರೂ, ಎಷ್ಟೇ ಬುದ್ಧಿವಂತರಾದರೂ ನಮ್ಮ ಆಶ್ರಯಗಿರಿಯಾಗಿರುವ ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಹಾಗಾಗಿ ನಾವುಗಳು ಆತನ ಸತ್ಯತೆಯಲ್ಲಿ ನೆಲೆಗೊಂಡು ಆತನ ರೆಕ್ಕೆಯ ಬಾಹುವಿನಲ್ಲಿ ಆಶ್ರಯ ಪಡೆದು ಸುರಕ್ಷಿತರಾಗಿರೋಣ. ಜೈ ಯೇಸು ಕ್ರಿಸ್ತ.